ಈ ಒಂದು ವಿಚಾರಕ್ಕೆ ಮುಂದಕ್ಕೆ ಕೈ ಹಾಕೊಂಡು ನಾವು ಬಂದಿದ್ದೇವೆ. ಹಿಂದೆ ಕೃಷ್ಣನ ಕಾಲದಲ್ಲಿ ಹೊಸ ಒಂದು ಟೂರಿಸಂ ಇದನ್ನ ಐಟಿ ಪಾಲಿಸಿ ಮಾಡಿದ್ರು. ಐಟಿ ಪಾಲಿಸಿ ರಾಜ್ಯದಲ್ಲಿ ಯಶಸ್ಸಾಯಿತು, ಬೆಂಗಳೂರಲ್ಲಿ ಯಶಸ್ಸಾಯಿತು, ಆದರೆ ಮಂಗಳೂರಲ್ಲಿ ಯಶಸ್ಸು ಆಗಲಿಲ್ಲ. ಸ್ವಲ್ಪ ಪ್ರಾರಂಭ ಆಯಿತು, ಇನ್ಫೋಸಿಸ್ ಅವರು ಬೇರೆ ಬಂದು ಆಮೇಲೆ ಅದು ಚೀರ್ತಾ ಇದೆ. ಆದರೆ ಅದೇ ನಿಮ್ಮ ಹುಡುಗರು ಬಂದು ಮತ್ತೆ ಒಂದು ಬೆಂಗಳೂರಲ್ಲಿ, ದುಬೈನಲ್ಲಿ, ಬೇರೆ ಬೇರೆ ಕಡೆ, ಮುಂಬೈಯಲ್ಲಿ ಹೋಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮುಂಬೈನಲ್ಲಿ ಇರುವಂತ ಎಲ್ಲ ಟೂರಿಸಂ ಅಲ್ಲಿ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ ಎಲ್ಲ ನೀವೇ ಇವತ್ತು ದೊಡ್ಡ ಪ್ರಸಿದ್ಧವಾದಂತಹ ಹೆಸರನ್ನ ಕೊಟ್ಕೊಂಡು ಕಾಪಾಡ್ಕೊಂಡು ಬಂದಿದ್ದೀರಿ. ಹೊರಗಡೆ ದೇಶದಲ್ಲಿ ಕೂಡ ನಾನು ನೋಡ್ತಾ ಇದ್ದೇನೆ, ದುಬೈಲಿ ಹೋಟೆಲ್ ಮಡಗಿರೋರು ಎಲ್ಲ ಕೂಡ ಕಾಣ್ತಾ ಇದ್ದಾರೆ. ಇಂಥ ಒಂದು ದೊಡ್ಡ ಶಕ್ತಿ ಇದೆ. ಸೊ ಅದರಿಂದ ಹೆಲ್ತ್ ಟೂರಿಸಂ ಇರ್ಬೋದು, ಎಜುಕೇಶನ್ ಇರ್ಬೋದು, ಈ ಕಡೆ ನಮ್ಮ ಕೋಸ್ಟಲ್ ಬೆಲ್ಟ್ ಅಂತ ಏನು ಸಮುದ್ರ ಏನಿದೆ ಇದರಲ್ಲಿ ಬೀಚ್ ಟೂರಿಸಂ ಇರ್ಬೋದು, ಎಲ್ಲ ತರದಲ್ಲೂ ಕೂಡ ಮತ್ತು ಧಾರ್ಮಿಕವಾದಂತಹ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ನಾವು ಉಪಯೋಗಿಸಿಕೊಳ್ಳಿಕ್ಕೆ ಇವತ್ತು ದೊಡ್ಡ ಈ ಸಂಪತ್ತು, ಈ ನಿಧಿಯನ್ನ ಕಾಪಾಡಬೇಕು, ಮುಂದಿನ ಜನರೇಷನ್ ಹೋಗ್ಬೇಕು. ನಮ್ಮ HK ಪಾಟೀಲ್ ಅವರು ಹೇಳಿದಂಗೆ ಇದೊಂದು ನಮ್ಮ ಸರ್ಕಾರದ ಮೂಲ ಚಿಂತನೆ. ಮಂಗಳೂರು ಯಾವಾಗಲೂ ಕೂಡ ಒಂದು ಶಾಂತಿಯ ತೋಟಾಗಿ ನೆನೆಸ್ಕೊಂಡು ಇರಬೇಕು ಅನ್ನೋದು ನಮ್ಮ ಆಸೆ. ಶಾಂತಿ ತೋಟ ಇರಬೇಕು ಅಂದ್ರೆ ಏನು, ನಮ್ಮ ಯುವಕರಿಗೆ ಉದ್ಯೋಗ ಕೊಡಬೇಕು, ಈ ಭಾಗದಲ್ಲಿ ಇನ್ವೆಸ್ಟರ್ಸ್ ಬರಬೇಕು. ಈ ಮಧ್ಯದಲ್ಲಿ ಒಂದು ವರ್ಷದಿಂದ ಒಂದು ಯಾವುದೋ ಸಣ್ಣ ಗಲಾಟೆ ಆಗೋದಾಗ, ಹುಡುಗರು ಯಾವುದೋ ಒಂದು ಸಂಸ್ಥೆ ಗಲಾಟೆ ಆಗೋದಾಗ ಅನೇಕ ಸಣ್ಣ ಸಂಸ್ಥೆಗಳು, ವಿದ್ಯಾರ್ಥಿಗಳು, ಇನ್ಸ್ಟಿಟ್ಯೂಷನ್ಸ್ ಅವರು ನಮ್ಮ ಅಡ್ಮಿಷನ್ ಕಡಿಮೆ ಆಗ್ತಾ ಇದೆ ಒಂದು ಭಾವನೆಯಿಂದ ಬಂದು ನಮ್ಮನ್ನು ಹೇಳ್ಬಿಟ್ಟು ನನಗೆ ನೋವಾಗ್ತದೆ. ಯಾರು ಬಂದು ಹೇಳ್ಬಿಟ್ಟು ಅಂತ ಅವ್ರ ಹೆಸರನ್ನ ಹೇಳಕ್ಕೆ ನಾನು ತಯಾರಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿದ್ದು ಒಂದು ಫೌಂಡೇಶನ್ ಹಾಕಬೇಕು ಇದಕ್ಕೆ ಅಂತೇಳಿ ನಮ್ಮ ಸರ್ಕಾರ ನಾವು ಚಿಂತೆಯನ್ನು ಮಾಡಿ ಈ ಒಂದು ಪ್ರಯೋಗಕ್ಕೆ ನಾವು ಪಾಲ್ಗೊಂಡಿದ್ದೇವೆ. ನಿಮ್ಮ ನೋವು ಏನಿದೆ ಅಂತ ನಮ್ಗೆ ಅರ್ಥ ಇದೆ. ನಮ್ಮ ಯುವಕರಿಗೆ ಉದ್ಯೋಗ ಕೊಡಬೇಕು, ಇಲ್ಲಿ ಆಕರ್ಷಣೆ ಮಾಡಬೇಕು. ಇಲ್ಲಿಂದ ಬೇಕಾದಷ್ಟು ಜನ ಹೊರಗಡೆ ದೇಶಕ್ಕೆ ಹೋಗಿ ಬಹಳ ದೊಡ್ಡ ಬೆಳೆದಿದ್ದಾರೆ. ಆದ್ರೆ ಮತ್ತೆ ಅವರು ತನ್ನ ತಾಯಿ ಭೂಮಿ, ಹುಟ್ಟಂತ ಭೂಮಿ, ನನ್ನ ಕರ್ಮಭೂಮಿ, ಜನ್ಮ ಕೊಟ್ಟಂತ ಭೂಮಿ, ಇಲ್ಲಿ ಬಂದು ವಾಪಸ್ ನನ್ನ ಗುರುತನ್ನ ಹೇಳಬೇಕು ಕೂಡ ಬೇಕಾದಷ್ಟಿದೆ. ವಿಶೇಷವಾಗಿ ನಾವು ಕೇರಳ, ಮಲೆನಾಡು, ಮಂಗಳೂರು, ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಅನೇಕ ಗಮನಿಸಿದೆ. ಎಷ್ಟೇ ದೊಡ್ಡದಾದ ಹೊರಗಡೆ ದೇಶದಲ್ಲಿ ಕೂಡ ಮನೆಯ ಊರಲ್ಲಿ ನಂದೇ ಆದಂತಹ ಒಂದು ದೊಡ್ಡ ಭವ್ಯ ಬಂಗಲ ಕಟ್ಟಬೇಕು ಅಂತ ಹೇಳಿ ಇಡೀ ಕೇರಳ ನೋಡಿದ್ದೀವಿ. ಮನೆಗಳೆಲ್ಲ ಕಾಲು ಉಟ್ಕೊಂಡಿದೆ. ಆ ಭಾವನೆ ಇವತ್ತು ಕೂಡ ಇದೆ. ಆದ್ರಿಂದ ಮುಂದಕ್ಕೆ ನೀವೆಲ್ಲ ಕೂಡ ನಿಮ್ಮ ಊರಿನಲ್ಲೇ ನಿಮ್ಮ ಮಕ್ಕಳನ್ನ ನೀವು ತಯಾರು ಮಾಡಿ ಇಡೀ ದೇಶದ ಒಂದು ಸಂಪತ್ತನ್ನ, ಇಂದಿನ ಇತಿಹಾಸವನ್ನ ಉಳಿಸ್ಕೊಂಡು ಹೋಗಿ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ಯೋಜನೆಗೆ ನಾವು ಕೈ ಹಾಕಿದ್ದೇವೆ. ನಿಮ್ಮ ಒಂದು ಪಾಲಿಸಿ ಬೇಕು. ಈಗ CRZ ವಿಚಾರ ಗಮನಕ್ಕೆ ಬಂತು ಮತ್ತು ನನಗೆ ಅರಿವಿದೆ, ನಾನು ಹಿಂದೆ ಅರ್ಬನ್ ಮಿನಿಸ್ಟರ್ ಇದ್ದೆ, ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್. ಇದನ್ನ ಸರಳತೆ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತಿದೆ. ಸದ್ಯದಲ್ಲೇ ನಾನು ನೀವೆಲ್ಲ ಶಾಸಕರನ್ನ ಮಾತಾಡಿ, 3 ಜನ ಸಂಸತ್ ಸದಸ್ಯರು ಕೂಡ ನಾನು ಮಾತಾಡಿ, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ನಾನು ಮಾತಾಡಿ, ಒಟ್ಟಿಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಡೆಲ್ಲಿಗೆ ಹೋಗಿ ನಮ್ಮ ಟೂರಿಸಂ ಮಿನಿಸ್ಟರ್ ಮತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟರ್ CRZ ವಿಚಾರಕ್ಕೆ ಇಬ್ಬರು ಕೂಡ ಭೇಟಿ ಮಾಡಿ ಇದು ಯಾವ ರೀತಿ ಸರಳತೆ ಮಾಡಬೇಕು, ಏನು ಗೋವಾ ಏನಿದೆ ಮತ್ತು ಏನು ನಮ್ಮ ಕೇರಳ ಏನಿದೆ ಅದೇ ರೀತಿ ಇಲ್ಲೂ ಕೂಡ ಪಾಲಿಸಿಯನ್ನ ಮಾಡೋಂಥ ಒಂದು ವ್ಯವಸ್ಥೆಗೆ ನಾವು ಸರ್ಕಾರದ ಒತ್ತಾಯವನ್ನು ತಂದು ನಿಮಗೆ ಎಲ್ಲ ತರಹದ ಸಾಥನ್ನು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಈ ದೊಡ್ಡ ಆಕರ್ಷಕವಾದಂತಹ ಒಂದು ವಿಚಾರ. ನಮ್ಮ ಹಿರಿಯರು ಇಲ್ಲಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿ ಇಡೀ ದೇಶಕ್ಕೆ ಬಹುಶಃ ಯಾವ ರಾಜ್ಯದಲ್ಲಿ ಯಾವ ರಾಜ್ಯ ಕೂಡ ಇಷ್ಟು ದೊಡ್ಡ ಬ್ಯಾಂಕ್ಗಳನ್ನ ಕೊಟ್ಟಿಲ್ಲ. ಅಷ್ಟು ದೊಡ್ಡ ಬ್ಯಾಂಕ್ಗಳನ್ನ ಇಡೀ ರಾಷ್ಟ್ರಕ್ಕೆ ಯಾರು ಕೊಟ್ಟು ಅಂತಂದ್ರೆ ಇದು ನಿಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಕೊಟ್ಟಿರೋದ್ರಿಂದ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಲೇಜ್ ಲೆಕ್ಕಾಪಡಿ 8 ಮೆಡಿಕಲ್ ಕಾಲೇಜಸ್ ಇದೆ. ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ಅವಿಭಾಗದ ಜಿಲ್ಲೆಯಲ್ಲಿ 8 ಮೆಡಿಕಲ್ ಕಾಲೇಜ್ ಇದೆ ಅಂತಂದ್ರೆ ಬೇರೆ ಎಲ್ಲೂ ಇಲ್ಲ, ನಿಮ್ಮಲ್ಲಿ ಮಾತ್ರ ಇದೆ. ಇವತ್ತು ಅದನ್ನ ಹೇಳ್ಕೊಳ್ಳಿಕ್ಕೆ ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತೇನೆ. 70 ಮೆಡಿಕಲ್ ಕಾಲೇಜ್ ರಾಜ್ಯದಲ್ಲಿದೆ ನಮ್ಮ ರಾಜ್ಯದಲ್ಲಿ. ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚು ಮೆಡಿಕಲ್ ಕಾಲೇಜಸ್ ನಮ್ಮ ರಾಜ್ಯದಲ್ಲಿದೆ. ಅಂಥದ್ರಲ್ಲಿ 8 ಕಾಲೇಜು ಇಲ್ಲೊಂದು ಕೇವಲ ಒಂದು 20-30-40 ಕಿಲೋಮೀಟರ್ ಇವತ್ತು ನೀವು ಸರ್ವಿಸ್ ಮಾಡ್ತಾ ಇದ್ದೀವಿ.
ಇಂಜಿನಿಯರಿಂಗ್ ಕಾಲೇಜಸ್ ಜೊತೆಗೆ. ಆಮೇಲೆ ಒಂದು ವಿಶೇಷ, ನಾನು ಒಂದೇ ಡಾಕ್ಯುಮೆಂಟೇಶನ್ ಇದೆ, ಸುಮಾರು ಹೆಚ್ಚು ಕಡಿಮೆ 87,000 ಜನ PUC ವಿದ್ಯಾರ್ಥಿಗಳು ಈ ಜಿಲ್ಲೆಯಿಂದ 2 ಜಿಲ್ಲೆಯಿಂದ ತಯಾರಾಗ್ತಾರೆ. ಹೊರಗಡೆಯಿಂದ ಬಂದು ನಮ್ಮ ಹಳ್ಳಿಗಳಿಂದ ಬಂದು ನಮ್ಮ ಕನಕಪುರ ಇರ್ಬೋದು, ರಾಜ್ಯದ ವಿವಿಧ ಕಡೆಯಿಂದ ಬಂದು ಎಲ್ಲಾ ಕಡೆಯಿಂದ ವಿದ್ಯಾಭ್ಯಾಸ ಮಾಡಿ SSLC ಮಾಡ್ಕೊಂಡು ಬಂದು ಇಲ್ಲಿ ನಿಮ್ಮಲ್ಲಿ ಬಂದು PUC ಅನ್ನು ಮಾಡಿ ಹೋಗ್ತಾ ಇದ್ದಾರೆ ಅಂತಂದ್ರೆ ನಿಮ್ಮಲ್ಲಿರುವಂತಹ ಶಿಸ್ತು, ವಿದ್ಯೆಗೆ ಯಾವ ರೀತಿ ಕೊಡ್ತೀರಿ, ನಿಮ್ಮ ಸಂಸ್ಕಾರ ಸಂಸ್ಕೃತಿಗೆ ಗೌರವ ಕೊಡ್ತೀರಿ ಅಂತೇಳಿ ಇವತ್ತು ನಮ್ಮ ಮಕ್ಕಳುಗಳು ಕೂಡ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ತಯಾರಾಗ್ತಾ ಇದ್ದಾರೆ. ಸೊ ಇಲ್ಲಿ ಏನು ಕಡಿಮೆ ಆಗಿದೆ, ಒಂದ್ ಕಡೆ ಪೋರ್ಟ್ ಇದೆ, ಒಂದ್ ಕಡೆ ಇಲ್ಲಿ ಏರ್ಪೋರ್ಟ್ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಇವತ್ತು 5 ಸ್ಟಾರ್ ಹೋಟೆಲ್ ಇಲ್ಲ, ONGC ಇದೆ, ಬೇರೆ ಎಲ್ಲ ಕೂಡ ಇದೆ. ಇಲ್ಲ, ಯಾಕಿಲ್ಲ? ಅದೇ 50 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಪಕ್ಕದ ಕೇರಳದಲ್ಲಿ, ಇಲ್ಲ ಗೋವಾದಲ್ಲಿ 45 ಕಿಲೋಮೀಟರ್, 20 ಕಿಲೋಮೀಟರ್ ಪಕ್ಕದ ಕಾರವಾರದಲ್ಲಿ ಇರುವಂತಹ ಸಂಪತ್ತು, ಅಲ್ಲಿ ಅವರು ಬಿಸ್ನೆಸ್ ಕೊಡ್ತಾ ಇದ್ದಾರೆ, ಅಲ್ಲಿ ಹೇಗೆ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ, ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ಇವತ್ತು ನಾವೆಲ್ಲೋ ಒಂದ್ ಕಡೆ ಎಡವಿದ್ದೀವಿ ಅನ್ನೋದು ನನಗೆ ಅನೇಕ ನನ್ನ ಸ್ನೇಹಿತರಿಗೆ ಚರ್ಚೆಯನ್ನ ಮಾಡಿದಾಗ ನಾವೆಲ್ಲ ಒಟ್ಟಿಗೆ ಸಹಕಾರ ಕೊಡ್ತೀವಿ, ಮುಂದುವರಿಲಿ ಅಂತ ಹೇಳಿ ನಮ್ಮೆಲ್ಲ ಶಾಸಕರು, ಸಂಸತ್ ಸದಸ್ಯರೆಲ್ಲ ಹೇಳಿದ್ರು. ಸೊ ನಾನು ಮುಂದೊಂದು ದಿನದಲ್ಲಿ ನೀವೇನೇನು ಸಲಹೆಯನ್ನು ಕೊಟ್ಟಿದ್ದೀವಿ ಎಲ್ಲ ನಮ್ಮ ಅಧಿಕಾರಿಗಳನ್ನ ಕರ್ಸಿಸ್ಬಿಟ್ಟು ಒಂದು ಚರ್ಚೆ ಮಾಡಿ ಅದಕ್ಕೆ ಒಂದು ದಾಖಲೆಗಳನ್ನ ನಿರ್ಮಾಣ ಮಾಡಿ, ನೀವು ಯಾರು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಿ, ನಿಮ್ಗೆ ಇನ್ಯಾವ ರೀತಿ ನಾವು ಸಹಕಾರ ಕೊಡ್ಬೋದು, ಇನ್ನೇನೇನು ಎಕ್ಸಾಮ್ಷನ್ ಕೊಡ್ಬೋದು, ಇನ್ನೇನೇನು ನಿಮಗೆ ಫೈನಾನ್ಷಿಯಲ್ ಸ್ಟ್ರೆಂತ್ ಕ್ರಿಯೇಟ್ ಮಾಡ್ಬೋದು, ನೀವು ಡೆವಲಪ್ ಆಗೋವರೆಗೂ ಇನ್ನೇನೇನು ಹಾಲಿಡೇ ಕ್ರಿಯೇಟ್ ಮಾಡ್ಬೋದು, ಯಾವ ವಿಚಾರದಲ್ಲಿ ಯಾವ ಟ್ಯಾಕ್ಸ್ ಅಲ್ಲಿ ನಮ್ಮ ರಾಜ್ಯದ ಸರ್ಕಾರ ಸಂಬಂಧಪಟ್ಟಂತೆ ಏನ್ ಸಹಾಯ ಮಾಡ್ಬೋದು, ಇದನ್ನು ಕೂಡ ಆಲೋಚನೆ ಮಾಡ್ತೇವೆ. ಈಗ ನಾನು ಇದನ್ನ ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ನಮ್ಮ ಫೈನಾನ್ಷಿಯಲ್ ಮತ್ತು ಕೆಲವು ಅನೇಕ ಸ್ಥಳೀಯ ಸಂಸ್ಥೆಗಳ ಚರ್ಚೆಯನ್ನ ನಾವು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ಅದಾದ ಮೇಲೆ ನಾವು ಅದನ್ನ ಅನೌನ್ಸ್ಮೆಂಟ್ ಮಾಡ್ತೇವೆ. ಸದ್ಯದಲ್ಲೇ ನಿಮ್ಗೆ ಈ ವಿಚಾರವನ್ನು ನಾವು ತಿಳಿಸ್ತೇವೆ. ಇಲ್ಲಿರುವಂತ ಒಟ್ಟು 22 ಬೀಚ್ಗಳು, 30 ಧಾರ್ಮಿಕ ಕ್ಷೇತ್ರಗಳು, ಎಲ್ಲರಿಗೂ ಕೂಡ ಅವ್ರದೇ ಆದಂತಹ ಅನೇಕ ಬೇಡಿಕೆಗಳು ಇವತ್ತು ಇದೆ. ಅದಕ್ಕೆ ನಾವು ಈ ಪ್ರವಾಸೋದ್ಯಮ ವಲಯದಲ್ಲಿ ಹೊಸ ವಿಚಾರ, ಈ ಪ್ರವಾಸೋದ್ಯಮದ ಜೊತೆಯಲ್ಲೇ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಬೇರೆ ರಾಜ್ಯದಲ್ಲೂ ಕೂಡ ಇವತ್ತು ಎಜುಕೇಶನ್, ಹೆಲ್ತ್ ಜೊತೆಗೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ಇಂಡಸ್ಟ್ರೀಸ್ ಇರ್ಬೋದು, ಎಲ್ಲದಕ್ಕೂ ಕೂಡ ನಾವು ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸಬೇಕಾಗ್ತದೆ. ಇಲ್ಲಿ ಈ ಒಂದು ಕರಾವಳಿಯ ಪ್ರದೇಶದ ಮತ್ತು ಈ ಮಲೆನಾಡು ಪ್ರದೇಶ ಏನಿದೆ, ಇಲ್ಲೂ ಕೂಡ ಇರೋ ಎಲ್ಲ ಭಾಗದಲ್ಲೂ ಕೂಡ ಯಾರು ಬಂದರೂ ಕೂಡ ಶಾಂತಿಯಿಂದ ಇಲ್ಲಿ ಬಿಸಿನೆಸ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಂಡು ಇಡೀ ರಾತ್ರಿ ಬೆಳಗ್ಗೆ ನಮ್ಮ ದಿನೇಶ್ ಗುರುಗಳು ಹೇಳ್ತಾರೆ, ನಾವೆಲ್ಲ 11 ಗಂಟೆ 12 ಗಂಟೆವರೆಗೂ ಕೂಡ ಲೈವ್ ಆಗಿ ಈ ಮಂಗಳೂರು ಇಡೀ ಒಂದು ಕರಾವಳಿ ಪ್ರದೇಶವನ್ನು ಬಿಡಬೇಕಾಗ್ತದೆ, ಉದ್ಯೋಗ ಸೃಷ್ಟಿ ಮಾಡಬೇಕಾಗ್ತದೆ, ಸಂತೋಷದಿಂದ ನೆಮ್ಮದಿ ಬದುಕನ್ನ ತಾಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಯೋಜನೆಯನ್ನು ರೂಪಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಮಗೆ ಶಾಸಕರು ಇರ್ಬೋದು, 2 ಶಾಸಕರು ಇರ್ಬೋದು, ಆದರೆ ನಮಗೆ 2 ಶಾಸಕರು ಎಲ್ಲ, ಇಡೀ ರಾಜ್ಯ ಒಂದು ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಆ ವಿಶ್ವಾಸದ ಮೇಲೆ ಇವತ್ತು ನಾವು ಕರಾವಳಿ ಪ್ರದೇಶದ ವಿಶೇಷವಾದಂತಹ ಒಂದು ಯೋಜನೆ, ನಿಮ್ಮೊಂದು ನೋಡಲ್ ಆಫೀಸರ್ ಅನ್ನ, ನೋಡಲ್ ಏಜೆನ್ಸಿಯನ್ನು ಕೂಡ ವಿಶೇಷವಾಗಿ ಈ 3 ಜಿಲ್ಲೆಗೆ ಒಂದು ವಿಶೇಷವಾಗಿ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ದೆಲ್ಲ ಕೂಡ ಸಿಂಗಲ್ ವಿಂಡೋ ಏಜೆನ್ಸಿ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಹೊಸ ರೂಪವನ್ನ ವ್ಯಕ್ತಪಡಿಸಿ ಒಂದು ಕಾರ್ಯಕ್ರಮವನ್ನು ಕೊಡ್ತೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ, ಇವತ್ತು ಮುಖ್ಯಮಂತ್ರಿಗಳು ಕೂಡ ಬಂದು ಈ ಒಂದು ಮುಕ್ತಾಯ ಸಮಾರಂಭದಲ್ಲಿ ಪಾಲ್ಗೊಂಡು ಅನೇಕ ವಿಚಾರಗಳನ್ನ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಇನ್ವೆಸ್ಟರ್ಸ್ ಮತ್ತು ಅನೇಕರು ತಾವೆಲ್ಲ ಕೂಡ ಈ ಜಿಲ್ಲೆ ಬಗ್ಗೆ, ಈ 3 ಜಿಲ್ಲೆಗಳ ಬಗ್ಗೆ ಅಪಾರವಾದ ವಿಶ್ವಾಸ ಇಟ್ಟು ತಾವೆಲ್ಲ ಬಂದು ಬೆಳಗ್ಗೆ ಸಾಯಂಕಾಲ 11 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಶಾಂತಿಯಿಂದ ಬಂದು ನಮ್ಮ ಅನೇಕ ಸಲಹೆಗಳನ್ನು ಕೊಟ್ಟಿದ್ದೀರಿ, ಮಾಡಿದ್ದೀರಿ. ಇನ್ನು ಯಾರಾದ್ರೂ ಏನಾದ್ರು ಹೇಳ್ಬೇಕು ಅಂತಿದ್ರೆ ದಯವಿಟ್ಟು ನನಗೆ ಬಂದು ನನ್ನ ಮೇಲೆ ಕಳಿಸಿ, ಇಲ್ಲ ನನ್ನ ಹೆಸರು ಒಂದು ಕಾಗದವನ್ನು ಬರೀರಿ, ಇಲ್ಲ ನಮ್ಮ ಡೆಪ್ಟಿ ಕಮಿಷನರ್ ಹೋಗಿ ತಿಳಿಸಿ, ಇಲ್ಲ ನಮ್ಮ ಟೂರಿಸಂ ಮಿನಿಸ್ಟರ್ ತಿಳಿಸಿ, ಇಲ್ಲ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದು ರೆಪ್ರೆಸೆಂಟೇಷನ್
ಕೊಟ್ರೆ ಅದು ಬರ್ತದೆ. ಇನ್ನೊಂದು ವಾರ 8 ದಿನದಿಂದ ಕೂಡಿ ಅದ್ರ ಬಗ್ಗೆ ಕೂಡ ವ್ಯಾಪಕವಾಗಿ ನಾವು ಚರ್ಚೆ ಮಾಡ್ತೇವೆ. ಬೆಳಗ್ಗೆ ಎಲ್ಲ ಕೆಲವರೆಲ್ಲ ಅನೇಕ ಸಲಹೆಗಳನ್ನ ನಿಮ್ಮ ಅನೇಕ ಶಾಸಕರು, ಸಂಸತ್ ಸದಸ್ಯರು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಕೆಲವರೆಲ್ಲ ಹೇಳಿದ್ದಾರೆ, ಎಂಪಿಗಳು ಹೇಳಿದ್ದಾರೆ, ಎಂಎಲ್ಎಗಳು ಹೇಳಿದ್ದಾರೆ, ಎಂಎಲ್ಸಿಗಳು ಹೇಳಿದ್ದಾರೆ. ಅದನ್ನೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡಿದ್ದೇನೆ. ಸೊ ಅದಾದ್ಮೇಲೆ ಅವರು ಇವತ್ತು ಒಪ್ಕೊಳ್ತೀವಿ ಅಂತ ಹೇಳಿ ಏನು ನನ್ನ ಚಿಂತನೆ, ಕಲ್ಪನೆ ಇದೆ, ನಮ್ಮ ಸರ್ಕಾರದ ಕಲ್ಪನೆ ಏನಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವರಿಲ್ಲ, ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ, ನೀವು ಹೇಳುತ್ತದೆ ಅರ್ಥ ಇದೆ, ಇದಕ್ಕೆ ನಾವು ಕೂಡ ಸಹಕಾರ ಕೊಡ್ತೀವಿ, ನೀವು ಮುಂದುವರಿಲಿ ಅಂತ ಹೇಳಿದ್ರು. ಬೆಂಗಳೂರಲ್ಲಿ ಒಂದು ಸಭೆ ಕರೆದೆ, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಸ್ಪೀಕರ್ಸ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು, ಮಂತ್ರಿಗಳು ಮಾಡಿದ್ರು. ಸೊ ಅದಾದ್ಮೇಲೆ ನಾನು ಮಂಗಳೂರಲ್ಲೇ ಮತ್ತೊಂದು ಸಭೆಯನ್ನು ಮಾಡಿ ನಮ್ಮ HK ಪಾಟೀಲ್ ಅವರು ಟೂರಿಸಂ ಪಾಲಿಸಿ ತೆಗೆದುಕೊಂಡು ಬಂದ್ರು. ಇನ್ನ ಸ್ವಲ್ಪ ಆಡ್ ಮಾಡಬೇಕು ಅನ್ನೋದು ಕ್ಯಾಬಿನೆಟ್ ಅಲ್ಲಿ ನಾವು ಚಿಂತನೆ ಮಾಡಬಹುದು. ಸೊ ಏನಾದ್ರು ಆಡ್ ಮಾಡ್ಬೇಕಾದ್ರೆ ನಿಮ್ಮದು ಕೇಳಬೇಕು, ನಾವು ನಿಮ್ಗೆ ಏನ್ ಬೇಕು ಅಂತ ಕೇಳಬೇಕು, ನಿಮ್ಮ ಆಲೋಚನೆ ಏನು ಅಂತ ಕೇಳಬೇಕು, ನಿಮ್ ಕಷ್ಟ ಏನು ಅಂತ ಕೇಳಬೇಕು, ಯಾವ ರೀತಿ ನಿಮ್ಗೆ ಶಕ್ತಿ ಕೊಡಬೇಕು ಅಂತ ಹೇಳ್ಬೇಕು. ಯಾಕೆಂದ್ರೆ ನೀವು ಶಕ್ತಿಶಾಲಿಯಾಗಿದ್ರೆ ನಾವು ಶಕ್ತಿಶಾಲಿ ಆಗಿದ್ದೇವೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಹತ್ರ ಎಲ್ಲ ಚರ್ಚೆ ಮಾಡಬೇಕು ಅಂತೇಳಿ ನಾನು ಕೂಡ ನಮ್ಮ ಜಿಲ್ಲಾ 3 ಜನ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿ ನಿಮ್ದೇನಿದೆ ಅನ್ನೋದನ್ನ ನೀವು ಕೂಡ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಅವ್ರಿಗೂ ತಿಳಿಸ್ತಾರೆ. ಇವತ್ತು ಅವರು ಕೂಡ ಅವರ ಜಿಲ್ಲೆಯ ಸಂಪತ್ತು ಏನಿತ್ತು ಅದನ್ನು ಕೂಡ ಅವರು ನಿಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಅದಾದ್ಮೇಲೆ ನಮ್ಮ ಕ್ರೀಡೆಯವರು ಮತ್ತು ನಿಮ್ಮ ಎಲ್ಲ ಮುಖ್ಯಸ್ಥರು ಕೂಡ ಇಂಡಸ್ಟ್ರೀಸ್ ಕೂಡ ಮಾಡಿದ್ದಾರೆ. ಅನೇಕ ಇನ್ವೆಸ್ಟರ್ಸ್ ಕೂಡ ಅನೇಕರು ನಿಮ್ಮ ಸಲಹೆಯನ್ನು ಕೂಡ ಕೊಟ್ಟಿದ್ದೀವಿ. ನಿಮ್ಮ ಸಲಹೆ ಎಲ್ಲರೂ ಕೂಡ ಸರ್ಕಾರ ಡಾಕ್ಯುಮೆಂಟ್ ಮಾಡ್ತಿದೆ. ಇವತ್ತು ಕರಾವಳಿ ಅಂದರೆ ಇದು ದೊಡ್ಡ ಸೌಂದರ್ಯ, ಜ್ಞಾನ, ಸಂಪತ್ತಿನ ಒಂದು ದೊಡ್ಡ ರಾಶಿ, ದೈವ, ದೇವಾಲಯ, ಶಕ್ತಿ, ದೇವತೆಗಳ ಬಿಡಿದು. ಇದನ್ನ ನಾವು ಯಾವ ರೀತಿ ಉಳಿಸ್ಕೊಳ್ಬೇಕು? ವ್ಯಾಪಾರಿಗಳಿಗೂ ಒಂದು ದೊಡ್ಡ ನಿಧಿ, ಪ್ರವಾಸಿಗಳಿಗೆ ಒಂದು ಸ್ವರ್ಗ. ಏನು 320 ಕಿಲೋಮೀಟರ್ ಈ ಒಂದು ಸಮುದ್ರದ ಕಡಲಿದೆ. ಇದಲ್ಲದೆ ನದಿಗಳಿದೆ, ಹಸುಗಳ ತಾಣಗಳಿದೆ, ವಿಶಿಷ್ಟವಾದಂತಹ ಕಲೆ, ಸಂಸ್ಕೃತಿ ಎಲ್ಲ ಕೂಡ ಇದೆ. ಇದನ್ನು ನಾವು ಯಾವ ರೀತಿ ಕಾಪಾಡಬೇಕು ಅನ್ನೋದು ನಮ್ಗೆ ಇಲ್ಲಿ ಮುಖ್ಯ. ಹಿಂದೆ ನಾನು ಬೆಳಗ್ಗೆ ಹೇಳಿದಂಗೆ ನಿಮ್ಮ ಹಿರಿಯರು ಮೊದಲಿಂದ ಕೂಡ ಒಂದು ದೊಡ್ಡ ಪರಂಪರೆ, ಸಂಸ್ಕೃತಿಯನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಎಲ್ಲ ಅನೇಕ ದೇವಸ್ಥಾನಗಳು ಎಲ್ಲ ಕೂಡ ಇವತ್ತು ಕೂಡ ಬಡವರಿಂದ ಹಿಡಿದು ಎಷ್ಟೇ ಶ್ರೀಮಂತರು ಕೂಡ ಇಲ್ಲಿರುವಂತಹ ಎಲ್ಲ ಪ್ರವಾಸಿ ನಮ್ಮ ದೇವಸ್ಥಾನಗಳಿಗೆ ಬಂದು, ಧರ್ಮಕ್ಷೇತ್ರಗಳಿಗೆ ಬಂದು ಇವತ್ತು ಅವರ ಆಚಾರ ವಿಚಾರಗಳನ್ನ ಇವತ್ತು ಪ್ರಾರ್ಥನೆಗಳನ್ನ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದಾರೆ. ನಾವು ನೋಡಿದ್ದೇವೆ. ಚೆಕ್ ಮಾಡಿದ್ದಾರೆ. ಬಂಧುಗಳೇ, ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಸ್ಪೀಕರ್ ಸಾಹೇಬರು, ಬೆಳಗಿದ್ದ ಕೂಡ ನಿಮ್ಮ ಜಿಲ್ಲೆಯ ಎಲ್ಲ ಅಭಿವೃದ್ಧಿ ಬಗ್ಗೆ ಅಪಾರವಾದಂತಹ ಅನುಭವವನ್ನು ಹಂಚಿಕೊಂಡು ಪಾಲ್ಗೊಂಡಿದ್ದಾರೆ. ಖಾದರ್ ಸಾಹೇಬರು, ಪ್ರವಾಸೋದ್ಯಮ ಸಚಿವರಾದಂತಹ ಪಾಟೀಲ್ ಅವರೇ, ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರೇ, ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಕಾರವಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಮಲ್ಕಾ ವೈದ್ಯರ್ ಅವರೇ, ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್ ಅವರೇ, ನಮ್ಮ ಶಾಸಕರು ನಮ್ಮ ಸುರೇಶ್ ಶೆಟ್ಟಿ ಅವರು, ಮತ್ತು ಬೆಳಗ್ಗೆ 3 ಜನ ಸಂಸತ್ ಸದಸ್ಯರು ಕೂಡ ಪಾಲ್ಗೊಂಡಿದ್ರು ಮತ್ತು 10 ಜನ ಶಾಸಕರು. ಇದು ಯಾರು ಇದ್ದಾರೆ ಅವರು ಬಿಟ್ಟು ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ರು. ಅವರು ಕೂಡ ನನ್ನ ನಮನಗಳನ್ನ ಅಭಿನಂದನೆಗಳನ್ನ ಬಯಸ್ತೇನೆ. ಮತ್ತು ಸತೀಶ್ ಸೇಠ್ ಅವರಿದ್ದಾರೆ, ಟಿ ರಾಜೇವ್ ಅವರಿದ್ದಾರೆ, ಐವಾನ್ ಡಿಸೋಜ್ ಅವರಿದ್ದಾರೆ, ಭೀಮಣ್ಣ ನಾಯ್ಕ್ ಇದ್ದಾರೆ,
ಅಶೋಕ್ ರೈ ಇದ್ದಾರೆ, ಮಂಜುನಾಥ್ ಭಂಡಾರಿ ಅವರು ಇದ್ದಾರೆ, ಕಪೂರ್ ಅವರು ಇದ್ದಾರೆ, ನಮ್ಮ ಇದ್ದಾರೆ, ಇನ್ನ ಬಹಳ ಜನ ಎಲ್ಲ ಚೇರ್ಮನ್ಸ್ ಎಲ್ಲ ಇದ್ದಾರೆ. ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ದು ಚಿಂತನೆ ಇರ್ಬೋದು, ನಮ್ದು ವಿಷನ್ ಇರ್ಬೋದು, ಮಿಷನ್ ಇರ್ಬೋದು, ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಎಕ್ಸಿಕ್ಯೂಟ್ ಮಾಡುವಂತವರು 3 ಜನ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಏನು ಟೂರಿಸಂ ಸೆಕ್ರೆಟರಿ ತಿಲೋಕ್ ಅವರ ಮುಖಂಡತ್ವದಲ್ಲಿ ಅವರು ಮತ್ತು ಅವರ ತಂಡದವರು ಎಲ್ಲ ಅವರ ಆಫೀಸರ್ಸು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸರ್ಕಾರ ಪರವಾಗಿ 3 ಡಿಸಿಗಳಿಗೆ ಮತ್ತು ನಮ್ಮ ಟೂರಿಸಂ ಸೆಕ್ರೆಟರಿ ಮತ್ತು ಅವರ ಡೈರೆಕ್ಟರ್ಗೆ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಅಸೆಂಬ್ಲಿಯಲ್ಲಿ ಭಾಷಣ ಮಾಡ್ಬೇಕಾದ್ರೆ ನಾನು ಬಿಜೆಪಿ ಸ್ನೇಹಿತರು ಎಲ್ಲ ನೋಡ್ತಾ ಇದ್ದಾರೆ. ಮಂಗಳೂರು ಹ್ಯಾಸ್ ಬಿಕಮ್ ಎ ಡೆಡ್ ಸಿಟಿ ಅಂತ ಅವರೆಲ್ಲ ಕೇಳಿದ್ರು, ಏನ್ ಈ ರೀತಿ ನಮ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಕೆಲವರು ಬಿಜೆಪಿ ಶಾಸಕರೆಲ್ಲ ಅಂತ ಚರ್ಚೆ ಮಾಡಿದ್ರು. ಅದಾದ್ಮೇಲೆ ಅವರಿಗೆ ಉತ್ತರ ಕೊಟ್ಟಿಲ್ಲ. ವಿಶೇಷವಾಗಿ ಈ ಸಂಪತ್ತಿನ ನಾಡಿನಲ್ಲಿ ನಿಮಗೆ ಶಾಂತಿ ಇರಬೇಕು, ಉದ್ಯೋಗ ಸಿಗಬೇಕು. ಈ ಒಂದು ಕರಾವಳಿ ಪ್ರದೇಶಕ್ಕೆ ವಿಶೇಷವಾದಂತಹ ಮೆರಗನ್ನ ಮೊದಲಿಂದ ಏನಿತ್ತು ಅದನ್ನು ಕಾಪಾಡಿಕೊಂಡು ಹೋಗಬೇಕು. ಅದಕ್ಕೆ ನಮ್ಮ ಸರ್ಕಾರ ನಾವು ಬದ್ಧವಾಗಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಪ್ರಾರ್ಥಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರಾವಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.